Hello, my dear first year students. Today we are about to discuss one more important and interesting topic. ಏನಂದ್ರೆ rectify the errors. ಇಲ್ಲಿ ಸೆಂಟೆನ್ಸ್ ಆಸ್ ಇಟ್ ಇರುತ್ತೆ, ಬಟ್ ಕೆಲವೊಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಎರರ್ ಇದೆ ಅದನ್ನ ನೋಡಿಕೊಂಡು ನಾವು ಚೇಂಜ್ ಮಾಡ್ಕೋಬೇಕು. ಹೌದಾ? ಇಲ್ಲಿ ನೋಡಿ, ಇಲ್ಲಿ ಎಲ್ಲ ವಿಷಯಗಳು ಕವರ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇರ್ಬೋದು, ಅಥವಾ ಆರ್ಟಿಕಲ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಇವೆಲ್ಲ ಕೂಡ ಇಲ್ಲಿ ಕನ್ಸಿಡರ್ ಆಗುತ್ತೆ. ಹಾಗಿದ್ರೆ ಏನು ಮಾಡೋದು ನೋಡಿ, ಕಿಂಗ್ ಲಿಯರ್ ಅಂತ ಇದೆ, ಈಸ್ ಇಂಟ್ರೆಸ್ಟಿಂಗ್ಲಿ. ಹಾಗಿದ್ರೆ ಎರರ್ ಏನಿದು? ಇಲ್ಲಿ ಎ ಬರೆಯೋ ಹಾಗಿಲ್ಲ ಆ್ಯನ್ ಬರೀಬೇಕು. ಯಾಕಂತಂದ್ರೆ ಇಲ್ಲಿ ನೋಡಿ ಏನಿದೆ, ಐ ಅಂತ ಇದೆ. ದಿಸ್ ಈಸ್ ವಾಟ್ ಇರ್ ಓವೆಲ್. ಓವೆಲ್ ಇದ್ದಾಗ ನಾವು ಏನು ಮಾಡ್ಕೋತೀವಿ ಅಂತಂದ್ರೆ ವಿ ವಿಲ್ ಟೇಕ್ ವಾಟ್ ಇಯರ್ ಆ್ಯನ್. ನೆಕ್ಸ್ಟ್, ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಲಿವಿಂಗ್ ಇನ್ ಡೆಲ್ಲಿ ಇದೆ. ಇಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಂದ್ರೆ ಸಿ ದಿಸ್ ಒನ್, 1 2 3 4 ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ಒಬ್ಬ ಅಂತಂದಾಗೆ, ಒಬ್ಬ ಅಂತಷ್ಟೇ ಕನ್ಸಿಡರ್ ನಾವು ಏನು ಮಾಡ್ಕೊಳ್ತೇವೆ, ಒನ್ ಅಂತಂದಾಗೆ. ಒನ್ ಅಂದ್ರೆ ನಾವೇನು ಮಾಡ್ಕೊಳ್ತೇವೆ, ಇಲ್ಲಿ ಸಿಂಗ್ಲರೇ ಬರುತ್ತಲ್ವಾ, ಈಸ್ ಅಂತ ತಗೋತೀವಿ, ಆರ್ ಅಂತ ಬರೆಯುವಾಗಿಲ್ಲ. ಹೀಗಾಗಿ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ಈಸ್ ಅಂತ ತಗೋಬೇಕಾಗತ್ತೆ, ಗೊತ್ತಿರಲಿ. ನೆಕ್ಸ್ಟ್, ಕುಡ್ ಯು ರಿಪೀಟ್ ಇಟ್ ಅಗೇನ್ ಇದೆ. ಹೌದಾ? ಇದಕ್ಕೆ ನಾವು ರಿಡೆಂಡೆನ್ಸ್ ಅಂತ ಹೇಳ್ತೇವೆ. ರಿಪೀಟ್ ಅಂತ ಇದೆ, ಅಗೇನ್ ಅಂತ ಇದೆ, ಎರಡು ಸೇಮ್. ಹೀಗಾಗಿ ನಾವೇನು ಮಾಡ್ಕೋತೇವೆ, ಅಗೇನ್ ಅಂತ ಬಳಕೆ ಮಾಡೋಂಗಿಲ್ಲ, ಕುಡ್ ಯು ರಿಪೀಟ್ ಇಟ್ ಅಂತ ಬರೀಬೇಕು. ಹೌದಾ? ನೆಕ್ಸ್ಟ್, ಈ ಹ್ಯಾಸ್ ಬೀನ್ ರೈಟಿಂಗ್ ದ ಎಕ್ಸಾಮ್ ಸಿನ್ಸ್ 3 days. ಇಲ್ಲಿ ಏನು ಎರರ್ ಇದೆ, ನೀವು ಏನು ಮಾಡ್ತೀರಿ, ಕೆಲವೊಂದು ಸಂದರ್ಭ ಇಲ್ಲಿ ಸಿನ್ಸ್ ಅನ್ನು ತೆಗೆದು ಫ್ರಾಮ್ ಅಂತ ಬರೀತೀರಿ. ಫ್ರಾಮ್ ಅಂತ ಬರೆಯೋ ಹಾಗಿಲ್ಲ. ಮತ್ತೇನು ಬರೀಬೇಕು ಅಂತಂದಾಗ ಇಲ್ಲಿ ಫಾರ್ ಅಂತ ಬರೀಬೇಕಾಗತ್ತೆ. ಹೌದಾ? ಇದನ್ನ ಹೆಂಗೆ ಕ್ಲಾರಿಫೈ ಮಾಡ್ಕೋಬೇಕು ನೋಡಿ. ಫಾರ್ ಎಕ್ಸಾಂಪಲ್ 3 days ಅಂತ ಇದೆ. ಹೌದಾ? ಇದಕ್ಕೆ ನಾವು ಏನಂತ ಹೇಳ್ತೇವೆ ಅಂತಂದ್ರೆ ಡ್ಯೂರೇಷನ್ ಆಫ್ ಟೈಮ್. ಸಿ ದಿಸ್ ಒನ್, ದಿಸ್ ಈಸ್ ಕಾಲ್ಡ್ ಇಸ್ ವಾಟ್ ಇಯರ್ ಡ್ಯೂರೇಷನ್ ಆಫ್ ಟೈಮ್ ಅಂತ ಹೇಳ್ತೇವೆ. ಇನ್ನೊಂದು ಎಕ್ಸಾಕ್ಟ್ ಪಾಯಿಂಟ್ ಆಫ್ ಟೈಮ್ ಅಂತ ಕೂಡ ಇನ್ನೊಂದು ಹೇಳ್ತೀವಿ. ಯಾವುದಕ್ಕಂತಂದ್ರೆ ಸಿನ್ಸ್. ಗೊತ್ತೇ ಇಲ್ಲಿ ಸಿನ್ಸ್ ಮತ್ತೆ ಫಾರ್ ಇದನ್ನ ಹೆಂಗೆ ಬಳಕೆ ಮಾಡ್ಕೊಳ್ತೇವೆ. ಫಾರ್ ಎಕ್ಸಾಂಪಲ್ 3 days ಅಂತ ಇದೆ. ಹೌದಾ? ಅವಾಗ ನಾವೇನು ಮಾಡ್ಕೊಳ್ತೇವೆ, ಫಾರ್ ಅಂತ ಬಳಕೆ ಮಾಡ್ತೇವೆ. ಎಕ್ಸಾಕ್ಟ್ ಆ 3 days ಒಂದು ಡೇ ಅಂತ ತಗೋತೀವಿ ನಾವು, ಅವಾಗ ಯಾವುದು ಮಂಡೇ, ಇದಕ್ಕೆ ನಾವು ಸಿನ್ಸ್ ಅನ್ನ ಬಳಕೆ ಮಾಡ್ಕೊಳ್ತೇವೆ. ನೆಕ್ಸ್ಟ್ 4 months ಅದೇ, ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ನಾವು ಫಾರ್ ಅಂತ ತಗೋತೀವಿ. ಆ 4 month ಅಲ್ಲಿ 1 month ಇದೆ, ಅದಕ್ಕೆ ನಾವೇನು ಮಾಡ್ಕೊಳ್ತೇವೆ, ಸಿನ್ಸ್ ಅಂತ ಬಳಕೆ ಮಾಡ್ಕೊಳ್ತೇವೆ. ಈ ರೀತಿ ನಮ್ಗೆ ಕ್ಲಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ 3 hours ಅಂತ ಇದೆ, ಅವಾಗ ನಾವೇನು ಮಾಡ್ಕೊಳ್ತೇವೆ, ಫಾರ್ ಅನ್ನ ಬಳಕೆ ಮಾಡ್ಕೊಳ್ತೇವೆ. ಆ 3 hours ಒಂದು ಎಕ್ಸಾಕ್ಟ್ ಟೈಮ್ ಅಂತ ಬಂದಾಗ 3 o'clock ಅಂತ ಏನು ಬರುತ್ತಲ್ಲ, ಅವಾಗ ನಾವು ಸಿನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ. ಈ ರೀತಿ ನಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ಇಲ್ಲಿ ನೋಡಿ, ಹಾಗಿದ್ರೆ ವೇಟಿಂಗ್ ಫ್ರಾಮ್ ಅಂತ ಇದೆ, ಇಲ್ಲಿ ಏನು ಮಾಡ್ಕೋತೇವೆ ಹಂಗಿದ್ರೆ ದಿಸ್ ಈಸ್ ವಾಟ್ ಇರ್ ಫಾರ್. ಅದೇ ರೀತಿ 3 o'clock ಅಂತ ಇದ್ರೆ ಏನು ಮಾಡ್ಕೊಳ್ತೇವೆ, ಸಿನ್ಸ್ ಅನ್ನ ಬರೀತೀವಿ. ಈ ರೀತಿ ಗೊತ್ತಿರಬೇಕು. ನೆಕ್ಸ್ಟ್, ಮೈ ಫ್ರೆಂಡ್, ಇಲ್ಲಿ ಎಚ್ ಸೈಲೆಂಟ್ ಆಗುತ್ತೆ, ಹೀಗಾಗಿ ನಾವು ಏನು ಮಾಡ್ಕೋಬೇಕು, ಆ್ಯನ್ ಆನೆಸ್ಟ್ ಅಂತ ಬರೀತೀವಿ. ಗೊತ್ತಿರಬೇಕು. ನೆಕ್ಸ್ಟ್ ಒನ್, ಹಾಗಿದ್ರೆ ಇಲ್ಲೇನು, ದಿಸ್ ಈಸ್ ವಾಟ್ ಟು ರೈಟ್ ದ ಗಂಗಾ. ಯಾಕಂದ್ರೆ ಯಾವುದೇ ಹೋಲಿ ರಿವರ್ ಇರ್ತಾವಲ್ಲ, ಅದಕ್ಕೆ ನಾವೇನು ಮಾಡ್ಕೊಳ್ತೀವಿ, ಡೆಫಿನಿಟ್ ಆರ್ಟಿಕಲ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಹೌದಾ? ಸೊ ದ ಗಂಗಾ ಇಸ್ ಅ ಹೋಲಿ ರಿವರ್. ಹೌದಾ? ಐ ಆಮ್ ನೋಯಿಂಗ್ ಯುವರ್ ಬ್ರದರ್ ಅಂತಂದಾಗ ಈ ರೀತಿ ಬರೆಯೋ ಹಾಗಿಲ್ಲ, ಡೈರೆಕ್ಟ್ ಆಗಿ ಐ ನೋ ಯುವರ್ ಬ್ರದರ್ ಅಂತ ಬರೆದ್ರೆ ಆಯಿತು. ನೋಡಿ, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಎಷ್ಟು ನಮಗೆ ಕ್ಲಾರಿಟಿ ಅನ್ನೋದು ಬೇಕಾಗತ್ತೆ. ಹೌದಾ? ನೆಕ್ಸ್ಟು 9th ನೋಡಿ, ಐ ಆಮ್ ಲೈಕಿಂಗ್ ಇಟ್. ಈ ರೀತಿ ಬರೆಯೋಂಗಿಲ್ಲ, ಸಿಂಪಲ್ ಆಗಿ ಐ ಲೈಕ್ ಇಟ್ ಅಂತ ಬರೀಬೇಕು. ಹಿ ಈಸ್ ಎಲೆಕ್ಟೆಡ್ ಆಸ್ ಅ MLA ಇದೆ, ಇಲ್ಲಿ ಆನ್ MLA ಅಂತ ತಗೋತೇವೆ, ಸಿಂಪಲ್ ಆಗಿ. ನೆಕ್ಸ್ಟು, ಹಿ ಪ್ಲೇಸ್ ಗಿಟಾರ್ ಸೋ ವೆಲ್. ಇಲ್ಲಿ ವಾಟ್ ಎವರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಲೈಕ್ ಫ್ಲೂಟ್ ಇರ್ಬೋದು, ತಬಲಾ ಇರ್ಬೋದು, ನೆಕ್ಸ್ಟು ಗಿಟಾರ್ ಇರ್ಬೋದು. ಹೌದಾ? ಏನೇನು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದಾವಲ್ಲ ಅವಕ್ಕೆಲ್ಲಕ್ಕೂ ನಾವು ದ ಅಂತ ಬಳಕೆ ಮಾಡ್ಕೋಬೇಕು. ಒಂದು, ಆಮೇಲೆ ವಾಟ್ ಎವರ್ ಸ್ಪೋರ್ಟ್ಸ್ ಆರ್ ದೇಯರ್, ಇಟ್ ಮೇ ಬಿ ಕ್ರಿಕೆಟ್, ಇಟ್ ಮೇ ಬಿ ಕಬಡ್ಡಿ, ಇಟ್ ಮೇ ಬಿ ಫುಟ್ಬಾಲ್, ಯಾವ ಇವೆಂಟ್ಸ್ ಅದಾವಲ್ಲ ಅವ್ದು ಯಾವುದೇ ಕಾರಣಕ್ಕೆ ಆರ್ಟಿಕಲ್ಸ್ನ ಬಳಕೆ ಮಾಡಬಾರ್ದು. ನೋ ಆರ್ಟಿಕಲ್. ಇಲ್ಲಿ
ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ದ ಆರ್ಟಿಕಲ್ ಬಳಕೆ ಮಾಡ್ಕೋಬೇಕು. ನೇಮ್ ಆಫ್ ದ ಸ್ಪೋರ್ಟ್ಸಿಗೆ ಆರ್ಟಿಕಲ್ ಬಳಕೆ ಮಾಡೋಂಗಿಲ್ಲ. ಈ ರೀತಿ ಗೊತ್ತಿರಬೇಕು. ಅದ್ರ ಜೊತೆಗೆ ವಾಟ್ ಎವರ್ ದ ಲ್ಯಾಂಗ್ವೇಜಸ್ ಆರ್ ದೇಯರ್, ಓಕೆ, ಇಟ್ ಮೇ ಬಿ ಫ್ರೆಂಚ್, ಇಟ್ ಮೇ ಬಿ ಕನ್ನಡ, ಇಟ್ ಮೇ ಬಿ ಇಂಗ್ಲೀಷ್, ಅವಾಗೂ ಕೂಡ ನೋ ಆರ್ಟಿಕಲ್ ಬಳಕೆ ಮಾಡ್ಕೋಬಾರ್ದು. ಐ ನೋ ನೋಡಿ ಫ್ರೆಂಚ್. ದ ಡೆಲ್ಲಿ ಈಸ್ ಅವರ್ ನ್ಯಾಷನಲ್ ಕ್ಯಾಪಿಟಲ್ ಅಂತ ಬಂದಾಗ ಯಾವುದೇ ಒಂದು ಪ್ಲೇಸ್ ಇರ್ಬೋದಲ್ಲ ಪರ್ಟಿಕ್ಯುಲರ್, ಆ ಪ್ಲೇಸಿಗೆ ಕೂಡ ನಾವು ಆರ್ಟಿಕಲನ್ನು ಬಳಕೆ ಮಾಡೋಂಗಿಲ್ಲ. ಸೊ ಈ ರೀತಿ ನಮ್ಮ ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಹೌದಾ? ಇನ್ನು ಆರ್ಟಿಕಲ್ ಅಥವಾ ಪ್ರಿಪೋಸಿಷನ್ಸ್ ಯಾವ ಅಂಗದಲ್ಲಿ ಕೇಳಿದ್ರು ಕೂಡ ನಮಗೆ ಆನ್ಸರ್ ಮಾಡೋ ಹಾಗೆ ಬರಬೇಕು. ಅದಕ್ಕಾಗಿ ಈ ಕಾನ್ಸೆಪ್ಟ್ ಕೂಡ ಭಾಳನೇ ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀನಿ ನಾನು. ಹೌದಾ? ಇಲ್ಲಿ ನೋಡಿ ಇನ್ನೊಂದು ಕ್ವಶನ್. ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಆಸ್ಕ್ ಯು. ಹೌದಾ? ಸ್ವಲ್ಪ ಜನರಲ್ ಆಗಿ ಸಿಂಪಲ್ ಆಗಿ ಅನಲೈಸ್ ಮಾಡ್ಕೊತ ಹೋಗೋಣ. ಹಿ ಸ್ಟಡೀಸ್ ಇನ್ ಡ್ಯಾಶ್ ಯೂನಿವರ್ಸಿಟಿ. ಹೌದಾ? ಇಲ್ಲಿ ಏನು ಆರ್ಟಿಕಲ್ ಬಳಕೆ ಮಾಡ್ಕೊಳ್ತೇವೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾವ ಆರ್ಟಿಕಲ್ ಬಳಕೆ ಮಾಡ್ಕೋಬಹುದು ಇಲ್ಲಿ? ಹಿ ಸ್ಟಡೀಸ್ ಇನ್ ಯೂನಿವರ್ಸಿಟಿ ಅಂತ ಬಂದಾಗ ಇಲ್ಲಿ ಯು ಇದೆ ಅಂತ ಅನ್ಕೊಂಡು ನೀವು ಏನಾದರೂ ಆ್ಯನ್ ಅನ್ನ ಬಳಕೆ ಮಾಡಿದರೆ ತಪ್ಪಾಗುತ್ತೆ. ಹಾಗಿದ್ರೆ ಏನು ಬಳಕೆ ಮಾಡಬೇಕು ಇಲ್ಲಿ? ಇಲ್ಲಿ ನಾವು ಬಳಕೆ ಮಾಡೋದು ಎ ಅಂತ ಬಳಕೆ ಮಾಡ್ಕೋಬೇಕು. ಅ ಯೂನಿವರ್ಸಿಟಿ. ಯಾಕೆ ಅಂತಂದ್ರೆ ಈ ಯೂನಿವರ್ಸಿಟಿ ಹೆಂಗೆ ಪ್ರೊನೌನ್ಸಿಯೇಷನ್ ಆಗುತ್ತೆ ಅಂದರೆ YU ಸೀರೀಸ್ ವರ್ಡ್. ಹೀಗಾಗಿ ಎ ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟು ಇನ್ನೂ ಒಂದು ಕ್ವಶನ್ಸ್ ಕೂಡ ಬರ್ತಿರ್ತವೆ. ಐ ಹ್ಯಾವ್ ₹1 ಕಾಯಿನ್, ₹1 ಕಾಯಿನ್ ಅಂತ ಬಂದಾಗ ಇಲ್ಲೂ ಕೂಡ ಏನು ಮಾಡ್ಕೋತೀವಿ? ಒನ್ ಪ್ರೊನೌನ್ಸಿಯೇಷನ್ ಹಿಂಗೆ ಮಾಡ್ಕೋತೀವಿ. ಡಬ್ಲ್ಯೂ ಅಂದರೆ ಕಾನ್ಸನೆಂಟ್. ಹೀಗಾಗಿ ಇಲ್ಲಿ ಆ್ಯನ್ ಬರೆಯೋಂಗಿಲ್ಲ, ಎನ ಬಳಕೆ ಮಾಡ್ಕೋಬೇಕು. ಇವೆಲ್ಲ ಹೊಸ ಕ್ವಶನ್ಸ್. ಹೌದಾ? ಇನ್ನೂ ನಾವು ಹೋಗ್ತಾ ಹೋದಾಗ ಎಷ್ಟೋ ಕ್ವಶನ್ಸ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ ಆನೆಸ್ಟ್ ವುಡ್ ಕಟ್ಟರ್ ಅಂತ ಬಂದಾಗ ಎಚ್ ಸೈಲೆಂಟ್ ಆಗುತ್ತೆ. ಹೀಗಾಗಿ ಓ ಅಂತ ಕರೆನ್ಸಿ ತಗೋತೀವಿ, ಇಲ್ಲಿ ಆ್ಯನ್ ಅಂತ ತಗೋಬೋದು. ಹೌದಾ? ಸೊ ಹಿಂಗೆ ನಾವು ಎಷ್ಟೋ ಕ್ವಶನ್ಸ್ಗಳನ್ನ ಕೂಡ ನಾವು ಅರೈಸ್ ಮಾಡ್ಕೋಬೋದು. ಐ ವಿಲ್ ಆಸ್ಕ್ ಸಮ್ ಕ್ವಶನ್ಸ್ ಟು ಯು. NCC ಆಫೀಸರ್ ಹಾಗಿದ್ರೆ ಇದರ ಆನ್ಸರ್ ಏನು ಬರೀಬೇಕು. ಒಂದನ್ನು ಆನ್ಸರ್ ಮಾಡಿ. ಇನ್ನೊಂದು ಕೇಳ್ತೀನಿ. ಏನಂತಂದ್ರೆ ಹಿ ಸ್ಪೀಕ್ಸ್ ಡ್ಯಾಶ್ ಕನ್ನಡ ಇದೆ. ಇಲ್ಲಿ ಏನು ಬರೀತೀರಿ ಆರ್ಟಿಕಲ್? ಇವೆರಡು ಕೂಡ ನಾನು ನಿಮಗೆ ಕ್ವಶನ್ಸ್ ಅನ್ನು ಕೊಡ್ತಾ ಇರೋದು. ಪ್ಲೀಸ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್ ವಾಟ್ ಯು ವಿಲ್ ರೈಟ್. ಇವೆರಡು ಆನ್ಸರ್ಸ್ ಮಾಡಿ. ಸೊ ವಿಲ್ ಸಿ ಹೌ ಯು ಆರ್ ಗೆಟಿಂಗ್ ದ ಕಾನ್ಸೆಪ್ಟ್ಸ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.